ಶ್ರೋತೃಗಳಿಗೆ ನಮಸ್ಕಾರ. ನಾನು ರಾಮಾನುಜದಾಸ. ಯುದ್ಧಕಾಂಡದ ಕುಂಭಕರ್ಣನನ್ನು ಹಿಂದಕ್ಕೆ ಬಿಟ್ಟು ಮುಂದೆ ಹೋಗೋಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಯಸ್ಯದ್ವಿರತವಕ್ತ್ರಾದ್ಯಾಃ ಪಾರಿಷದ್ಯಾ ಪರಿಶ್ರುತಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಸೇನಂ ತಮಾಶ್ರಯೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾದಾತ್ಮಜಂ ವಾನರಯೂತಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಕುಂಭಕರ್ಣ ತಲೆಯನ್ನು ಕಳಚಿಕೊಂಡು ಕೆಳಗೆ ಬಿದ್ದು ಪ್ರಾಣವನ್ನು ಬಿಡ್ತಾನೆ. ಆ ವಿಚಾರ ರಾವಣನಿಗೆ ಬಂದು ತಲುಪ್ತದೆ. ನೋಡಿ, ಎಷ್ಟು ಒಬ್ಬ ಮಾಡತಕ್ಕಂತಹ ಅಪರಾಧಕ್ಕೆ ಅವನು ಎಂತಹ ಮಹಾಸ್ವಾರ್ಥಿ ನೋಡಿ. ರಾವಣ ಮಕ್ಕಳುಗಳನ್ನೆಲ್ಲ ಕಳಿಸ್ತಾನೆ. ಎಲ್ಲರೂ ಸಾಯ್ತಾರೆ ಅನ್ನೋದು ಗೊತ್ತಿರುತ್ತೆ, ಆದರೂ ಕೂಡ ಅವನು ಕಳಿಸ್ತಾನೆ. ನಾನು ಮಾತ್ರ ಸಾಯಬಾರದು ಅನ್ನೋದು ಒಂದು ಬಿಟ್ಟರೆ ಎಲ್ಲ ಪರಮ ಸ್ವಾರ್ಥಿಗಳ ಹೇಳಿದನಲ್ಲ, ರಾವಣನಿಗೆ ಯಾವುದು ಇರಬಾರ್ದೋ ಆ ಎಲ್ಲ ಗುಣಗಳು ಅವನಲ್ಲಿದೆ. ನಾವು ಏನನ್ನು ಯಾವ ಗುಣ ನಮ್ಮಲ್ಲಿ ಇರಬಾರ್ದು ಅಂತೀವೋ ಅದೆಲ್ಲ ಅವನಲ್ಲಿ ಇರೋದರಿಂದ ಇನ್ನು ಪರ್ಫೆಕ್ಟ್ ಎಕ್ಸಾಂಪಲ್ ಫಾರ್ ವಾಟ್ ಯು ಶುಡ್ ನಾಟ್ ಪೊಸೆಸ್. ಏನು ಇರಬಾರ್ದು ಅನ್ನೋದಕ್ಕೆ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ಅವನು. ಇನ್ನು ಕುಂಭಕರ್ಣನ ಮರಣ ಇದೆಯಲ್ಲ, ಅದೊಂದು ದುರಂತ. ಯಾಕೆ ಅಂತ ಹೇಳಿ, ಕುಂಭಕರ್ಣನಿಗೆ ಸ್ವಲ್ಪ ನ್ಯಾಯ ನೀತಿ ಅನ್ನೋದು ಇತ್ತು. ಅವನು ಅಣ್ಣನಿಗೂ ಹೇಳಿದ್ದ, ನೀನು ತಪ್ಪು ಮಾಡ್ತಾ ಇದ್ದೀಯ, ನೀನು ಮೊದಲೇ ವಿಚಾರ ಮಾಡಿದೆ, ಈ ಎಲ್ಲ ಕೆಲಸವನ್ನು ಮಾಡಿದ್ದೀಯಾ, ಇವಾಗ ಬಂದು ನಮ್ಮ ಹತ್ರ ಸಜೆಷನ್ ಕೇಳ್ತಾ ಇದೆಯಾ ಅಂತ ಅಣ್ಣನಿಗೆ ಹೇಳಿದ್ದ. ಆದರೆ ಅಣ್ಣನನ್ನು ಬಿಟ್ಟು ನೀನು ವಿಭೀಷಣ ಮಾಡಿದಂತಹ ಕೆಲಸವನ್ನು ಮಾಡೋದಕ್ಕೆ ಅವನ ಕೈಯಲ್ಲಿ ಶಕ್ತಿ ಇರಲಿಲ್ಲ. ಅವನು ತನ್ನ ಪ್ರಾಣವನ್ನೇ ಕೊಟ್ಟ ವಿಭೀಷಣನಿಗೆ ಹೇಳ್ತಾನೆ, ಅಪ್ಪ ರಾಜ, ನಿನ್ನ ತಲೆಯಲ್ಲಿ ನಾನು ಶ್ವೇತಛತ್ರವನ್ನು ನೋಡ್ತೇನೆ, ರಾಘವನ ಶರಣುಬಾಗಿ ಬಂದಿದ್ದೀಯಾ, ನಾಳೆ ನೀನು ಲಂಕೆಗೆ ರಾಜನಾಗುವನು, ನಿನ್ನಲ್ಲಿ ರಾಜನಾಗುವ ಎಲ್ಲ ಲಕ್ಷಣಗಳು ಇದೆ. ಆದ್ದರಿಂದ ಧರ್ಮವನ್ನು ಬಿಡಬೇಡ, ಧರ್ಮದಲ್ಲಿ ನಡೆದುಕೊಳ್ಳೋರಿಗೆ ಯಾವುದೇ ಮನಸ್ಸಿನಲ್ಲಿ ವ್ಯಾಕುಲತೆ ತೊಂದರೆಗಳು ತನ್ನವರೇ ಸತ್ರು ಕೂಡ ಯೋಚನೆ ಮಾಡಬೇಕಾದಿಲ್ಲ. ಇದೆಲ್ಲ ಉಪದೇಶವನ್ನು ಕೂಡ ವಿಭೀಷಣನಿಗೆ ಮಾಡ್ತಾನೆ. ಆದರೆ ತಾನು ಮಾತ್ರ ರಾವಣ ಹೇಳಿದಂಗೆ ಬಂದ, ಯುದ್ಧದಲ್ಲಿ ಸತ್ತು ಹೋದ. ಇದು ಒಂದು ದುರಂತವೇ ಹೌದು. ಅದೇ ನೋಡಿ, ವಿಭೀಷಣನನ್ನು ತಗೊಳ್ಳಿ ಫಾರ್ ಎಕ್ಸಾಂಪಲ್. ಅಣ್ಣನ ಕೈಯಲ್ಲಿ ಅಣ್ಣ ಎಡಗಾಲಿನಲ್ಲಿ ಒದೀತಾನೆ, ಒದ್ದರೂ ಸರಿ ಅವನು ಒಳ್ಳೆಯದಾಗಲಿ ಅಂತ ಹೇಳಿ 4 ಸತಿ ಅವನು ರಾವಣ ಮೀಟಿಂಗನ್ನು ಕರೀತಾನೆ. ಮೀಟಿಂಗ್ ಮೇಲೆ ಮೀಟಿಂಗ್. ಆದಷ್ಟು ವಿಭೀಷಣ ಇಲ್ಲದೇ ಇರೋ ಸಮಯದಲ್ಲಿ ಮೀಟಿಂಗ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಇವನು ಬೆಳಗಾಗಿ ಎದ್ದು ಅವನ ಮನೆಗೆ ಹೊರಟೋಗ್ಬಿಡ್ತಾನೆ. ಅಣ್ಣ ಮಾಡಬೇಡ ಕಣೋ, ಎಷ್ಟೊಂದು ಅಪಶಕನಗಳು ಬರ್ತಾ ಇದ್ದೇವೆ ಕಣೋ, ಮಾಡಬೇಡ ಕಣೋ ಅಂತ ಅವನು ಬುದ್ಧಿ ಹೇಳ್ತಾನೆ. ಧರ್ಮಕ್ಕೋಸ್ಕರ ನೋಡಿ, 2 ಅಣ್ಣಂದಿರು, ಏನು ವ್ಯತ್ಯಾಸ ಒಬ್ಬರಲ್ಲಿ ಒಬ್ಬರಿಗೆ ಅಂದರೆ, ಒಬ್ಬ ಧರ್ಮಕ್ಕೋಸ್ಕರ ಅಣ್ಣನನ್ನು ಬಿಟ್ಟ, ಇನ್ನೊಬ್ಬ ಅಣ್ಣನಿಗೋಸ್ಕರ ಧರ್ಮವನ್ನು ಬಿಟ್ಟ. ವಿಭೀಷಣ ನಾನು ಪ್ರಾಣವನ್ನೇ ಬಿಡ್ತೇನೆ ಹೊರತು ಧರ್ಮವನ್ನು ಬಿಡೋದಿಲ್ಲ ಅಂತ ರಾಮನ ಪಕ್ಷಕ್ಕೆ ಬಂದು ಸೇರಿಕೊಂಡ. ಇನ್ನು ಜಟಾಯು, ರಾವಣ ಸೀತೆಯನ್ನು ಸಂಹಾರ ಮಾಡೋದಕ್ಕೆ ಹೊರಟಾಗ ಅವನಿಗೆ ಬುದ್ಧಿವಾದ ಹೇಳ್ತಾನೆ, ತಪ್ಪು ಕಣಪ್ಪ ನೀನು ಮಾಡ್ತಾ ಇರೋದು, ಈ ಎಲ್ಲ ಪ್ರದೇಶಕ್ಕೂ ಒಡೆಯನಾದವನು ಅವನು, ಅಯೋಧ್ಯೆಯ ರಾಜಕುಮಾರ ರಾಮನ ಪತ್ನಿಯನ್ನು ಅಪಹರಿಸೋದು ಕಷ್ಟ, ನಾನು ಈ ವನಕ್ಕೆ ರಾಜ, ನಾನು ಗೃಧ್ರ, ನಾನು ಸುಲಭವಾಗಿ ನಿನ್ನನ್ನು ಇಲ್ಲಿಂದ ಅವರನ್ನು ತೊಗೊಂಡು ಹೋಗೋಕೆ ಬಿಡೋದಿಲ್ಲ ಅಂತ ಹೇಳಿ ಅವನ ಜೊತೆಯಲ್ಲಿ ಯುದ್ಧವನ್ನು ಆಡ್ತಾನೆ ಧರ್ಮಕ್ಕೋಸ್ಕರ. ಮತ್ತು ತನ್ನ ಪ್ರಾಣವನ್ನು ಕಳ್ಕೊಳ್ತಾನೆ ಗೃಧ್ರ ರಾಜ. ಆದರೆ ರಾಮನ ಕೃಪೆಗೆ ಒಳಗಾಗಿ ಅವನ ಲೋಕಕ್ಕೆ, ಮೋಕ್ಷ ಲೋಕಕ್ಕೆ ಹೋಗ್ತಾನೆ. ಧರ್ಮದ ಪರಿಪಾಠವನ್ನು ತಿಳ್ಕೊಂಡಿರೋದು ಮಾತ್ರ ಸಾಲದು, ಕಿಂಚಿತ್ತಾದರೂ ಅದರ ಪ್ರಯೋಗವನ್ನು ಮಾಡಬೇಕು. ನಾವು ನಮ್ಮ ಜೀವನದಲ್ಲಿ ನಮಗೆ ಎಷ್ಟೋ ಬಾರಿ ಗೊತ್ತಿದೆ ಸತ್ಯವನ್ನು ಹೇಳಬೇಕು, ನ್ಯಾಯವಾಗಿರಬೇಕು ಅಂತ ಹೇಳಿ, ಅದರ ಪ್ರಯೋಗವನ್ನು ಮಾಡೋದಿಲ್ಲ. ನಾವು ಕುಂಭಕರ್ಣನ ತಿಳ್ಕೊಂಡಿದ್ದು ಮಾತ್ರಕ್ಕೆ ನಾವೇನು ವಿಶೇಷವಾಗೋದಿಲ್ಲ. ಆಚರಣೆ ಎಷ್ಟನ್ನು ಮಾಡ್ತಾ ಇದ್ದೀವಿ ಅದು ಬಹಳ ಮುಖ್ಯವಾಗಿರುತ್ತೆ. ಈ ಧರ್ಮವನ್ನು ಯು ಶುಡ್ ಆ್ಯಕ್ಟಿವ್ಲಿ ಪುಟ್ಟಿಂಗ್ ಇಟ್ ಇನ್ ಟು ಪ್ರಾಕ್ಟೀಸ್. ನಾವು ಏನನ್ನು ಅಭ್ಯಾಸ ಮಾಡಿದ್ದೀವಿ ಅದನ್ನು ಕಿಂಚಿತ್ ಪ್ರಯೋಗ ಮಾಡಬೇಕು. ಸತ್ಯವನ್ನು ಹೇಳಬೇಕು ಅಂದರೆ ಸತ್ಯವನ್ನು ಹೇಳಬೇಕು. ಬೇರೆಯವರಿಗೆ ನೋವಾಗುತ್ತೆ ಅಂತ ಹೇಳಿ ನಾವು ಆ ಸತ್ಯವನ್ನು ಹೇಳದೆ ಉಳಿದ್ರೆ, ಇವಾಗ ವಿಭೀಷಣ ಅವನು ನೋವಾಗುತ್ತೆ ಅಂತ ಹೇಳಿ ಸುಮ್ಮನೆ ಉಳಿದು ಅವ್ರ ಜೊತೆಯಲ್ಲೇ ಇರಬಹುದಾಗಿತ್ತು.
ಸತ್ಯದ ಪಕ್ಷವನ್ನು, ಧರ್ಮದ ಪಕ್ಷವನ್ನು ನಾವು ತಗೊಳ್ಳೋದಾದರೆ ಬೇರೆಯವರ ಮನಸ್ಸಿಗೆ ನೋವಾಗುತ್ತೆ ಅನ್ನೋದು ಕೂಡ ನಮ್ಮ ಮನಸ್ಸಿಗೆ ಯಾವ ವ್ಯತ್ಯಾಸವನ್ನು ಮಾಡಬಾರದು. ಆ ರೀತಿಯಲ್ಲಿ ನಾವು ನಡ್ಕೊಳ್ಳುವಂತಹದ್ದು ಬಹಳ ಮುಖ್ಯ. ಆಮೇಲೆ ಏನು ಮಾಡ್ತಾನೆ, ರಾವಣ ಹೇಳಿ ಕಳಿಸ್ತಾನಂತೆ, ಇನ್ನೊಬ್ಬ ದೈತ್ಯ ಶರೀರದವನು, ಅವರ ಧಾನ್ಯಮಾಲಿ ಅಂತ ಹೇಳಿ ಒಬ್ಬ ಮಗ ಹುಟ್ಟಿದ್ದ. ಅವನು ಮಾತ್ರ ಧರ್ಮಿಷ್ಠ. ಅವನು ಧರ್ಮವನ್ನು ಬಿಟ್ಟು ಆ ಕಡೆ ಈ ಕಡೆ ಹೋಗದೇ ಇರೋನು. ಇವನು ಕುಂಭಕರ್ಣನ ರೀತಿಯವನೇ. ಧರ್ಮವನ್ನು ಬಿಟ್ಟು ಧರ್ಮನಿಷ್ಠನಾಗಿ ಧರ್ಮವನ್ನು ಬಿಟ್ಟು ಇರದೇ ಇರತಕ್ಕಂಥವನು, ನಿಷ್ಠನಾದಂತಹವನು. ಇವನು ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಮಾಡಿದ್ದಂತೆ. ಬ್ರಹ್ಮನಿಂದ ಎಷ್ಟೋ ವರಗಳನ್ನು ಪ್ರಾಪ್ತಿ ಮಾಡಿಕೊಂಡಿದ್ದಂತೆ. ಬ್ರಹ್ಮದತ್ತ ವರೋಯುಧಾ, ಬ್ರಹ್ಮಾಸ್ತ್ರವನ್ನು ಕೂಡ ಅವನು ಪಡೆದಿದ್ದ. ಲಂಕೆಯಲ್ಲಿ ಇರತಕ್ಕಂತಹ ಜನರು ಎಲ್ಲರಿಗೂ ಕೂಡ ಇವನ ಮೇಲೆ ವಿಶ್ವಾಸವಿತ್ತು. ಲಂಕೆ ಇವನ ಮೇಲೆ ಅವಲಂಬಿಸಿತ್ತು ಅಂತ ಹೇಳ್ತಾರೆ. ಇಂತಹವರ ಈ ಸತ್ಯ ಧರ್ಮ ತಿಳಿದಂತಹವರ ಅಗತ್ಯ ರಾವಣನಿಗಿಲ್ಲವಂತೆ. ಅವನು ರಾಜ್ಯಸಭೆಯಲ್ಲಿ ಅವನು 3 ಸತಿ ಶಾಸನ ಮಾಡಿ 3 ಸತಿ ಸಮಾಲೋಚನೆ ನಡೆಸಿದ್ನಲ್ಲ, ಆ ಸಮಯದಲ್ಲಿ ಇವರನ್ನು ಕರಿಬೋದಾಗಿತ್ತು. ಇವನ ಹೆಸರು ಅತಿಕಾಯ ಅಂತ ಹೇಳಿ. ಅತಿಕಾಯ ಅಂದರೆ ಬಹಳ ದೊಡ್ಡ ಶರೀರವಾದವನು ಅಂತ ಹೇಳಿ. ಜೋರಾಗಿ ತಿನ್ನೋನಿರಬಹುದು, ಯಾವುದೇ ಕಾರಣ ಇರಬಹುದು, ಆದರೆ ಧರ್ಮದಲ್ಲಿಯೂ ಕೂಡ ಅವನು ಅತಿಕಾಯ. ಧರ್ಮಪ್ರಜ್ಞೆ ಬಹಳ ಚೆನ್ನಾಗಿತ್ತು ಅವನಲ್ಲಿ. ಅಂತಹವನನ್ನು ರಾವಣ ಒಂದು ಸತಿನೂ ಅವನ ಮೀಟಿಂಗ್ನಲ್ಲಿ ಕರೀಲಿಲ್ಲ, ಅವ್ರ ಮಾತನ್ನು ಕೇಳಲಿಲ್ಲ. ಯಾಕೆಂದರೆ ಅವನಿಗೆ ಅದು ಬೇಕಿರಲಿಲ್ಲ. ಅವನು ಮಾಡಬೇಕಾದಂತಹ ಕೆಲಸಗಳಿಗೆ, ರಾವಣ ವೃತ್ತಿಗೆ ಇಂತಹವರು ಪ್ರತಿಕೂಲವಾಗಿ ಇರೋದಿಲ್ಲ. ಹಾಗಾಗಿ ಅವನು ಬೇಕಿರಲಿಲ್ಲ. ಅವನು ಎಂತಹ ವ್ಯಕ್ತಿ ಅಂತ ಹೇಳಿ ಕಂಬರಾಮಾಯಣದಲ್ಲಿ ಹೇಳ್ತಾರೆ. ಬಹಳ ಅದ್ಭುತವಾದಂತಹ ವ್ಯಕ್ತಿತ್ವ. ಅರನಲ್ಲದು ಅಲ್ಲದು ಮಾರರಿಯಾನ್ ಅಂದರೆ, ಅರನಲ್ಲದು ಅಂದರೆ ಧರ್ಮವಲ್ಲದೆ ಇರತಕ್ಕಂಥದ್ದು. ಧರ್ಮವನ್ನು ಬಿಟ್ಟು ಬೇರೆ ಏನೂ ಅವನಿಗೆ ಗೊತ್ತಿರಲಿಲ್ಲ. ಅರನಲ್ಲದು ಅಲ್ಲದು ಮಾರರಿಯಾನ್, ಅವನಿಗೆ ಧರ್ಮವಲ್ಲದೆ ಇರತಕ್ಕಂತಹದ್ದು ಗೊತ್ತಿರಲಿಲ್ವಂತೆ. ಮರನಲ್ಲದು ಪಲ್ಪಡಿ ಮತ್ತರಿಯಾನ್, ಮರನಲ್ಲದು ಪಲ್ಪಡಿ ಮತ್ತರಿಯಾನ್, ವೀರರಲ್ಲಿ ಮಾತ್ರ ಯುದ್ಧ ಮಾಡ್ತಾ ಇದ್ದಂತೆ. ವೀರರನ್ನು ಬಿಟ್ಟು ಬೇರೆಯವರ ಜೊತೆಯಲ್ಲಿ ಯುದ್ಧ ಮಾಡುವುದು ಅವನಿಗೆ ಗೊತ್ತಿಲ್ಲ. ಅವನ ಯೋಗ್ಯತೆಗೆ ತಕ್ಕಾದವರ ಹತ್ರ ಮಾತ್ರ ಅವನು ಯುದ್ಧವಾಡ್ತಾ ಇದ್ದ. ಎಂಥ ನ್ಯಾಯವಾದ ಆಲೋಚನೆ ನೋಡಿ ಅವನಲ್ಲಿ. ತಿರನಲ್ಲದು ಓರ್ ಉಯಿರುಂಶಿದೆಯಾನ್, ಶಕ್ತಿ ಇಲ್ಲದೆ ಇರತಕ್ಕಂತಹವನನ್ನು ಒಬ್ಬನನ್ನು, ಪರಾಕ್ರಮ ಇಲ್ಲದೆ ಇರತಕ್ಕಂಥವನು ಒಬ್ಬನನ್ನು ಕೂಡ ಅವನು ಕೊಲ್ತಾ ಇರಲಿಲ್ವಂತೆ. ಅದು ಮುಂದೆ ನೋಡ್ತೀವಿ ನಾವು. ಅವನು ಓಪನ್ನಾಗಿ ಹೇಳ್ತಾನೆ, ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ, ನನ್ನ ಜೊತೆಯಲ್ಲಿ ಯುದ್ಧವಾಡೋದಕ್ಕೆ ಶಕ್ತಿ ಇರೋರು ಬನ್ನಿ ಅಂತ ಹೇಳ್ತಾನೆ. ಅಂತಹ ಒಂದು ವ್ಯಕ್ತಿತ್ವ. ಉರನಲ್ಲದು ಪೇರಿಷ ಎನ್ನುಯರ್ವಾನ್, ಕೀರ್ತಿ ತರತಕ್ಕಂತಹದ್ದು, ಅಂಥ ಕೆಲಸವನ್ನೇ ಅವನು ಮಾಡ್ತಾ ಇದ್ದಂತೆ. ಅಂತಹವನು ಬಹಳವಾದಂತಹ ಉತ್ತಮವಾದಂತಹ ಒಂದು ವ್ಯಕ್ತಿತ್ವ. ಆ ವ್ಯಕ್ತಿತ್ವವನ್ನು ವಾಲ್ಮೀಕಿ ರಾಮಾಯಣದಲ್ಲಿ ವೃದ್ಧ ಸೇವಿ ಶ್ರುತಿಧರ ಸರ್ವಶಾಸ್ತ್ರ ವಿಶಾರದ ಅಂತ ಹೇಳ್ತಾನೆ. ಎಲ್ಲ ಶಾಸ್ತ್ರಗಳೂ ತಿಳಿದಿತ್ತು, ಶಸ್ತ್ರಗಳ ಬಗ್ಗೆಯೂ ತಿಳಿದಿತ್ತು. ವೃದ್ಧ ಸೇವಿ ಅಂದರೆ ಏನು? ವೃದ್ಧ ಸೇವಿ ಅಂದರೆ ವಯಸ್ಸಾದವರ ಸೇವೆಯನ್ನು, ವಯಸ್ಸಾದವರ ಜೊತೆಯಲ್ಲಿ ತನ್ನ ಸ್ನೇಹವನ್ನು ಇಟ್ಟುಕೊಂಡಿರೋರು ಅಂತ ಹೇಳಿ. ರಾಮಾಯಣದಲ್ಲಿ ಕೂಡ ರಾಮ ಬಾಲಕಾಂಡದಲ್ಲಿ ಬರ್ತದೆ, ತನ್ನ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡವರು 40-45 ವರ್ಷಕ್ಕಿಂತ ಮೇಲ್ಪಟ್ಟವರ ಜೊತೆಯಲ್ಲಿಯೇ ತನ್ನ ವ್ಯವಹಾರಗಳನ್ನು ಇಟ್ಕೊಂಡಿದ್ದಂತೆ. ಅವರು ಹೇಳಿದಂಗೆ ಕೇಳೋದು, ಅವರ ಅನುಭವಗಳನ್ನು ಹಂಚಿಕೊಳ್ಳೋದು, ಒಳ್ಳೆಯ ವಿಚಾರಗಳನ್ನು ತಿಳ್ಕೊಳ್ಳೋದು ಅಂತ ಹೇಳಿ. ವೃದ್ಧರು ಅಂತ ಹೇಳಿದ ಮಾತ್ರಕ್ಕೆ ಅವರು ಎಲ್ಲದರಲ್ಲಿಯೂ ಒಳ್ಳೆಯವರು ಅನ್ನೋ ಭಾವನೆ ಅಲ್ಲ. ಅದಕ್ಕೇ ಅವನು ಈ ವಾಲಿ ತನ್ನನ್ನು ನಿಗ್ರಹ ಮಾಡಿದಾಗ ಕಿಷ್ಕಿಂಧಾ ಕಾಂಡದಲ್ಲಿ ನನ್ನನ್ನು ನಾನು ರಾಜ, ಇಲ್ಲಿ ನನ್ನ ಅಪ್ಪಣೆ ಇಲ್ಲದೆ ನನ್ನ ದೇಶಕ್ಕೆ ಬಂದು ನನ್ನನ್ನು ಸಂಹಾರ ಮಾಡಿದಿ, ಮರದ ಹಿಂದುಗಡೆಯಲ್ಲಿ ನಿಂತ್ಕೊಂಡು ಸಂಹಾರ ಮಾಡಿದೆಯಲ್ಲ, ಇದು ಎಷ್ಟರ ನ್ಯಾಯ ಅಂತ ಪ್ರಶ್ನೆ ಕೇಳಿದಾಗ ಅವನು ಭಾಳ ಸುಂದರವಾಗಿ ಹೇಳ್ತಾನೆ, ರಾಮ ಅಪ್ರಹೃಷ್ಟ ಬುದ್ಧಿ ಸಂಪನ್ನಾನ್ ವೃದ್ಧಾನ್ ಆಚಾರ್ಯ ಸಂಪದಾನ್ ಅಂತ ಹೇಳಿ. ವೃದ್ಧರು ಬುದ್ಧಿ ಸಂಪನ್ನರು ಅಂದರೆ, ವೃದ್ಧರು ಅಂದರೆ ಯಾರು? ಬುದ್ಧಿಯಲ್ಲಿ ತಿಳುವಳಿಕೆ ಇರೋರು, ಆಚಾರ್ಯರ ನಡವಳಿಕೆಗಳನ್ನು ತಿಳಿದುಕೊಂಡಿರ್ತಕ್ಕಂಥವರು, ಬೇರೆಯವರನ್ನು ತನ್ನದೇ ಜಾಗದಲ್ಲಿ ಹಾಕಿ, ಅಂದರೆ ಪುಟಿಂಗ್ ಸಂಬಡಿ ಇಂಟು ಮೈ ಓನ್ ಶೂಸ್ ಅಂತ ಹೇಳ್ತಾರಲ್ಲ, ಆ ರೀತಿ
ನಾವಾಗಿದ್ದರೆ ಏನಾಗ್ತಿತ್ತು ಅಂತ ಆಲೋಚನೆ ಮಾಡತಕ್ಕಂತಹ ಒಂದು ಮನೋಭಾವ ಇರತಕ್ಕಂತಹ ಅವರ ಸೇವೆಯನ್ನು ನೀನು ಮಾಡಲಿಲ್ಲ ಮೂರ್ಖ. ಅದಕ್ಕೆ ನಿನಗೆ ನ್ಯಾಯ ಗೊತ್ತಿಲ್ಲ. ನೀನು ಕೇವಲ ಅರಣ್ಯದ ರಾಜ, ನಾನು ಅಯೋಧ್ಯೆಗೆ ರಾಜ, ಇದೆಲ್ಲ ನಮ್ಮ ಆಳ್ವಿಕೆಯಲ್ಲಿ ಬರ್ತದೆ ಅಂತ ಹೇಳಿ ವಾಲಿಗೆ ಬುದ್ಧಿವಾದವನ್ನು ಹೇಳಿರ್ತಾನೆ ರಾಮ. ಆ ರೀತಿಯಲ್ಲಿ ವೃದ್ಧ ಸೇವಿ ಅಂದರೆ ಅದಕ್ಕೆ ಇವಳು ಕೂಡ ಯಾರು ದ್ರೌಪದಿ ಕೂಡ ಅವಳ ವಸ್ತ್ರಾಭರಣವಾದಂತಹ ಸಮಯದಲ್ಲಿ ಸಭೆಗೆ ಬರ್ತಾಳೆ. ಸಭೆಯಲ್ಲಿ ಹೇಳ್ತಾಳೆ, ಸಭೆಯಲ್ಲಿ ಇರ್ತಕ್ಕಂತಹ ಜನಗಳು ಈಗ ಮೊದಲು ತನ್ನನ್ನು ಅಡ ಇಟ್ಟು, ಇವಾಗ ಧರ್ಮರಾಯ ಏನು ಮಾಡ್ದ, ತನ್ನನ್ನು ತಾನೇ ಅಡ ಇಟ್ಕೊಂಡ. ಮೊದಲು ತಾನು ಸೋತುಬಿಟ್ಟ, ತನ್ನನ್ನು ಸೋತುಬಿಟ್ಟ. ಆಮೇಲೆ ಅವಳೊಬ್ಬಳು ಇದ್ದಾಳೆ ಅಂತ ಹೇಳಿ ದ್ರೌಪದಿಯನ್ನು ಇಡು ಅಂತ ಹೇಳಿದರು ಅಂತ ಇಟ್ಟ. ದ್ರೌಪದಿ ಪ್ರಶ್ನೆಯನ್ನು ಕೇಳ್ತಾಳೆ, ಮೊದಲು ತನ್ನನ್ನೇ ತಾನು ಸೋತ ಮೇಲೆ ನನ್ನನ್ನು ಇಡುವ ಅಧಿಕಾರ ಅವನಿಗೆ ಎಲ್ಲಿಂದ ಬಂತು? ಇದರಲ್ಲಿ ಈ ವೃದ್ಧರು, ವಯಸ್ಸಾದವರು ಯಾರು ಈ ಸಭೆಯಲ್ಲಿದ್ದೀರಿ, ನೀವೆಲ್ಲ ಸೇರಿ ನನಗೆ ಉತ್ತರ ಕೊಡಿ ಅಂತ ಹೇಳಿ ಯಾವ ಭೀಷ್ಮ, ದ್ರೋಣಾಚಾರ್ಯರು, ಕೃಪಾಚಾರ್ಯರು ಎಲ್ಲರನ್ನೂ ಕೂಡ ಶೇಮ್ ಆನ್ ಯು ಅನ್ನೋ ರೀತಿಯಲ್ಲಿ ಮಾತನಾಡ್ತಾಳೆ ದ್ರೌಪದಿ. ಅವಳು ಎಷ್ಟು ಚೆಂದಾಗಿ ಹೇಳ್ತಾಳೆ ನೋಡಿ. ವೃದ್ಧರು ಅಂದರೆ ನತೇ ವೃದ್ಧಾ ಏನ ಪ್ರವದಂತಿ ಧರ್ಮ, ಯಾರು ಧರ್ಮವನ್ನು ಮಾತನಾಡೋದಿಲ್ವೋ ಅವರು ಯಾವ ವೃದ್ಧರು ಅಲ್ಲ. ವೃದ್ಧರು ನೀವೆಲ್ಲ ಯು ಆರ್ ಆಲ್ ಎ ಶೇಮ್ಫುಲ್ ಪೀಪಲ್ ಹಿಯರ್. ಇಲ್ಲಿರ್ತಕ್ಕಂಥ ನೀವು ಜನಗಳು ಶುದ್ಧ ಪ್ರಯೋಜನವಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾಳೆ. ಏನ ಪ್ರವದಂತಿ ಧರ್ಮಂ, ಧರ್ಮವನ್ನು ಯಾರು ಮಾತನಾಡೋದಿಲ್ಲ ಅವರು ವೃದ್ಧರಲ್ಲ. ನ ಸಭಾ ಯತ್ರ ವಸಂತಿ ವೃದ್ಧಾ, ಆ ತಿಳುವಳಿಕೆ ಇರತಕ್ಕಂತಹ ಆ ವೃದ್ಧರು ಅನುಭವಿಗಳು, ಶಾಸ್ತ್ರತಜ್ಞರು ಇಲ್ಲದೇ ಇರತಕ್ಕಂತಹ ವೃದ್ಧರು ಇಲ್ಲದೇ ಇರತಕ್ಕಂತಹ ಸಭೆಯೇ ಅಲ್ಲ ಅಂತ ಹೇಳ್ತಾಳೆ. ಆ ರೀತಿ ಇವನಲ್ಲಿ ಒಂದು ವಿಶೇಷವಾದಂಥ ವೃದ್ಧ ಸೇವಿ ಶ್ರುತಿಧರ. ವೃದ್ಧ ಸೇವಿ ಅವನು ವಯಸ್ಸಾದವರು ದೊಡ್ಡವರ ಮಾತುಗಳನ್ನು ಕೇಳಿ ಅವರಲ್ಲಿ ನಡತೆಗಳನ್ನು ಕಲಿತುಕೊಂಡಂಥವನು. ಶ್ರುತಿಧರ, ಶ್ರುತಿಗಳು ಸ್ಮೃತಿಗಳು ಹೇಳಿದ ಮಾತನ್ನು ಎಲ್ಲವನ್ನು, ವೇದಶಾಸ್ತ್ರವನ್ನು, ಶಾಸ್ತ್ರವನ್ನು ತಿಳಿದಂತಹವನು. ಅಶ್ವಪೃಷ್ಠೆ ನಾಗಪೃಷ್ಠೆ ಖಡ್ಗೆ ಧನುಷಕರ್ಷಿಣಿ ಭೇದೆ ಧಾನೇ ಚ ಶಾಂತೆ ಚ ನಯೇ ಮಂತ್ರೇ ಚ ಸಮ್ಮತಃ. ಇವನಿಗೆ ಕುದುರೆ ವಿದ್ಯೆ, ಆನೆಯ ವಿದ್ಯೆ, ಖಡ್ಗ ಧನುಷ್ಗಳನ್ನು ಬಳಸ್ತಕ್ಕಂತಹದ್ದು, ಸಾಮ ದಾನ ಭೇದ ದಂಡದ ಎಲ್ಲ ಕಾರ್ಯಗಳು ಕೂಡ ಮಂತ್ರಗಳು ಸಮೇತವಾಗಿ ಪ್ರತಿಯೊಂದು ಗೊತ್ತಿತ್ತು ಇವನಿಗೆ. ಅಂತಹ ತಿಳುವಳಿಕೆಸ್ಥ ಇವನು ಮಹಾಪರಾಕ್ರಮಿ. ನೋಡೋದಕ್ಕೆ ಥೇಟ್ ಕುಂಭಕರ್ಣನೇ ಬಂದನೇನೋ ಅನ್ನೋ ರೀತಿಯಲ್ಲಿ ಅವನಿರ್ತಾನೆ. ಅವನು ಯುದ್ಧ ಭೂಮಿಗೆ ಒಳಗೆ ಬರ್ತಾನೆ. ಯಾವ ರೀತಿ ಬರ್ತಾನೆ ಅಂದರೆ ಸಭಾಸ್ಕರ ಸಹಸ್ರಸ್ಯ ಸಂಘಾತಮಿವ ಭಾಸ್ವರಂ. 1,000 ಸೂರ್ಯನ ತೇಜಸ್ಸುಳ್ಳ ಒಬ್ಬ ವ್ಯಕ್ತಿ ದೇದೀಪ್ಯಮಾನವಾದಂತಹ ರಥದಲ್ಲಿ ಕುಳಿತು ತಾನು ಒಳಗೆ ಬರ್ತಾನಂತೆ. ಅವನು ಇಂದ್ರನ ಪರಮಶತ್ರು, ಆ ಅತಿಕಾಯ ಅನ್ನತಕ್ಕಂಥವನು. ತೇ ದೃಷ್ಟ್ವಾ ದೇಹಮಾತ್ಮಾನಂ ಕುಂಭಕರ್ಣೋಯಮುತ್ಥಿತಾಂ. ಅವನು ಕುಂಭಕರ್ಣನೇನೋ ಅವನೇ ವಾಪಸ್ ಬಂದುಬಿಟ್ನನು, ಈಗಿನ್ನೂ ಸತ್ತು ಹೋದ್ನಲ್ಲಪ್ಪ ಅಂತ ನೋಡಿದ್ರೆ ಮತ್ತೆ ವಾಪಸ್ ಬಂದನಲ್ಲ ಅಂತ ನೋಡೋ ರೀತಿಯಲ್ಲಿ ಇದ್ದ ಅವನು. ಭಯಾರ್ಥವಾನರ ಸರ್ವೇ ಸಂಶಯಂತೆ ಪರಸ್ಪರಂ. ಒಬ್ಬರು ಮುಖ ನೋಡಿ ಗಾಬರಿ ಆಗ್ತಾ ಇದ್ದಾರೆ, ಇದೇನಿದು ಕುಂಭಕರ್ಣ ಇವಾಗ ಸತ್ತು ಹೋಗಿ ಮತ್ತೆ ವಾಪಸ್ ಬಂದನಲ್ಲ ಅಂತ. ತೇ ಅತಿಕಾಯಂ ಸಮಾಸಾತ್ಯ ವಾನರ ಮೂಢಚೇತಸಾಹ ಶರಣ್ಯಂ ಶರಣಂ ಜಗ್ಮುಹು ಲಕ್ಷ್ಮಣಾಗ್ರಜ ಮಾಹವೇ. ಲಕ್ಷ್ಮಣಾಗ್ರಜ ರಾಮನ ಹತ್ತಿರಕ್ಕೆ ತಾವು ಹೆದರಿಕೊಂಡು ಭಯಪಟ್ಟುಕೊಂಡು ಓಡಿ ಬರ್ತಾರಂತೆ. ಯಾರು? ವಾನರರೆಲ್ಲ ಓಡಿ ಬರ್ತಾರೆ. ಸತ್ವಂ ದೃಷ್ಟ್ವಾ ಮಹಾಕಾಯಂ ರಾಗವಸ್ತು ಸಮನ್ವಿತಃ ವಾನರಾನ್ ಸಾಂತಯಿತ್ವಾ ಚ ವಿಭೀಷಣಮುವಾಚ. ಮಹಾಕಾಯನಾದಂತಹ ಅತಿಕಾಯನನ್ನು ನೋಡಿ ವಾನರರು ಓಡಿ ಬರ್ತಾರಲ್ಲ, ಅವರನ್ನು ಸಮಾಧಾನ ಮಾಡಿ ಇವನ ಹತ್ರ, ವಿಭೀಷಣನ ಹತ್ತಿರ ರಾಮ ಕೇಳ್ತಾನಂತೆ, ಯಾರಪ್ಪ ಇವನು, ಇಂತಹ ಭಯಂಕರವಾದ ಶರೀರವಿದೆಯಲ್ಲ ಇವನು ಅಂತ ಹೇಳಿ ಅವನನ್ನು ಕೌಸೌ ಪರ್ವತ ಸಂಕಾಶೋ ಧನುಷ್ಮಾನ್ ಹರಿಲೋಚನ. ಯಾರಿವನು? ಒಳ್ಳೆ ಸಿಂಹದ ಕಣ್ಣುಗಳಿದೆ ಅವನಿಗೆ, ಪರ್ವತದ ಥರ ಶರೀರವಿದೆ, ಧನುಸ್ಸನ್ನು ಹಿಡ್ಕೊಂಡಿದ್ದಾನೆ, ಸಿಂಹದ ನಡಿಗೆಯಲ್ಲಿ ಬರ್ತಾ ಇದ್ದಾನೆ ಇವನು, ಯಾರಿವನು ಅಂತ ಹೇಳಿ
ಅವನನ್ನು ಕೇಳ್ತಾನೆ. ಯುದ್ಧಕ್ಕೆ ರೆಡಿಯಾಗಿ ನಿಂತಿದ್ದಾನೆ ಅವನು. ಅವನನ್ನು ನೋಡಿ ಎಲ್ಲರೂ ಕೂಡ ಲಕ್ಷ್ಮಣನಲ್ಲಿ ಮಾತ್ರ ಇವನು ಸೋಲ್ತಾನೆ ಅಂತ ಹೇಳಿ ವಿಭೀಷಣ ಹೇಳ್ತಾನಂತೆ, ಇವನು ಲಕ್ಷ್ಮಣನಿಗೆ ಆಹುತಿ ಆಗೋದು ಸ್ವಾಮಿ. ಲಕ್ಷ್ಮಣನ ಕೆಲವು ಗುಣಗಳು ಅವನಿಗೆ ವ್ಯತಿರಿಕ್ತವಾಗಿದ್ದಾವೆ, ಅವನನ್ನು ಗೆಲ್ಲಬಹುದು. ಲಕ್ಷ್ಮಣನಲ್ಲಿ ಇರತಕ್ಕಂತಹ ಕೆಲವು ವಿದ್ಯೆ ಲಕ್ಷ್ಮಣ ದೇವರಿಗೆ ಅವನು ಸೋಲ್ತಾನೆ ಅಂತ ಹೇಳಿ ಹೇಳ್ತಾನಂತೆ. ಅವನು ಬರುತ್ತಿರುವುದನ್ನು ನೋಡಿ ಈ ಕುಮುದ, ದ್ವಿವಿಧ, ಮೈಂದ, ನೀಲ, ಶರಭ ಆಮೇಲೆ ಎಲ್ಲ ಕವಿಗಳು ಕೂಡ ದೊಡ್ಡ ದೊಡ್ಡ ಮರಗಳು ಚಪ್ಪಡಿಗಳನ್ನು ಎತ್ಕೊಂಡು ಬಂದು ಅವನ ಹತ್ರ ಬರ್ತಾರೆ. ಎಲ್ಲ ಸುಮ್ಮನೆ ಹೀಗೆ ತಳ್ಳಿದರೆ ಸಾಕು. ಅಂತಹ ದೈತ್ಯ ಶರೀರ ಅವನು. ಒಂದು ಸತಿ ಜೋರಾಗಿ ಕೈಯನ್ನು ಬೀಸುತ್ತಾನೆ, ಎಲ್ಲ ಕಪಿಗಳು ಬಿದ್ದು ಹೋಗ್ತವೆ. ಯಾವ ರೀತಿ ಅಂದರೆ ಸಿಂಹ ಜಿಂಕೆಯ ಕಾಡಿಗೆ ಬಂದಾಗ ಜಿಂಕೆಗಳು ಚಲ್ಲಾಪಿಲ್ಲಿ ಆಗುತ್ತಲ್ಲ, ಆ ರೀತಿಯಲ್ಲಿ ಚಲ್ಲಾಪಿಲ್ಲಿ ಆಗ್ತಾ ಇದ್ದಾರಂತೆ. ವಾನರರು ಒಂದು ಕಡೆ ಎಲ್ಲ ಒಂದೊಂದು ಕಡೆಗೆ ಹೋಗ್ತಾರಂತೆ. ರಥೋಸ್ಥಿತೋಹಂ ಶರಚಾಪಪಾಣಿಂ ನ ಪ್ರಾಕೃತಂ ಕಂಚನ ಯೋಧಯಾಮಿ ಯಶ್ಚಾಸ್ತಿ ಶಕ್ತಿರ್ ವ್ಯವಸಾಯಯುಕ್ತೋ ದದಾತು ಮೇ ಶೀಘ್ರ ಇಹಾಮ ಯುದ್ಧಂ ಅಂತ ಅಂದ್ರಂತೆ. ಅಂದರೆ ನೋಡಿ, ನಾನು ಆಗಲೇ ಹೇಳಿದೆ ಇವನು ಎಂಥದ್ದು, ಇವನು ಧರ್ಮಿಷ್ಠ ಇವನು ಅಂತ ಹೇಳಿ. ಆದರೆ ಅಧರ್ಮದ ಪಕ್ಷದಲ್ಲಿದ್ದಾನೆ, ಆದರೆ ಸ್ವತಃ ಧರ್ಮಿಷ್ಠ. ನಾನು ರಥದಲ್ಲಿ ಸುಮ್ಮನೆ ಕುಳಿತಿದ್ದೀನಿ, ಕೈಯಲ್ಲಿ ಧನುಸ್ಸನ್ನು ಇಟ್ಕೊಂಡಿದ್ದೇನೆ, ಆದರೆ ಅನಗತ್ಯವಾಗಿ ಒಬ್ಬರನ್ನು ಕೊಲ್ಲುವನಲ್ಲ, ಅಶಕ್ತರನ್ನು ನಾನು ಪೀಡಿಸೋದಿಲ್ಲ. ಆದ್ದರಿಂದ ಯಾರಿಗೆ ಶಕ್ತಿ ಇದೆಯೋ, ಯಾರು ನನ್ನ ಜೊತೆಯಲ್ಲಿ ಯುದ್ಧ ಮಾಡಬಲ್ಲರೋ, ಯಾರು ನನ್ನನ್ನು ಸೆಣಸಾಡಬಲ್ಲರೋ ಅಂಥವರು ಬಂದು ಯುದ್ಧಕ್ಕೆ ನನ್ನನ್ನು ಆಹ್ವಾನಿಸಿ ಅಂತ ಹೇಳಿ ಒಂದು ಚಾಲೆಂಜು. ಎಲ್ಲರೂ ಬರಬೇಡಿಪ್ಪ, ಸುಮ್ಮನೆ ಸತ್ತೋಗ್ತೀರಿ ಅನ್ನೋ ಅರ್ಥದಲ್ಲಿ ಹೇಳ್ತಾನೆ. ಆವಾಗ ಲಕ್ಷ್ಮಣ ಎದುರುಗಡೆ ಬಂದು ನಿಂತ್ಕೊಳ್ತಾನಂತೆ. ಬಾಲಸ್ತ್ವಮಸಿ ಸೌಮಿತ್ರೆ ವಿಕ್ರಮೇಶ್ವ ವಿಚಕ್ಷಣ ಗಚ್ಚ ಕಿಂ ಕಾಲ ಸದೃಶಂ ಮಾಂ ಯೋಧತುಮಿಚ್ಛಸಿ. ಸುಮ್ಮನೆ ಯಾತಕ್ಕೆ ಬಂದು ನನ್ನ ಜೊತೆಯಲ್ಲಿ ಯುದ್ಧ ಮಾಡ್ತೀಯಪ್ಪ ಲಕ್ಷ್ಮಣ, ನೀ ಸಣ್ಣ ಬಾಲಕನ ಥರ ಇದ್ದೀಯಾ, ಹೋಗು ಬೇರೆಯವರನ್ನ ಯಾರನ್ನಾದರೂ ಕಳಿಸು ಅಂತ ಹೇಳಿ. ನವಾಕ್ಯ ಮಾತ್ರೇಣ ಭವಾನ್ ಪ್ರಧಾನೋ ನ ಕುತ್ವನಾತ್ ಸತ್ಪುರುಷ ಭವಂತಿ. ಸುಮ್ಮನೆ ಕೂಗೋದ್ರಿಂದ ಅಥವಾ ಹೇಳೋದ್ರಿಂದ ನೀನು ಸತ್ಪುರುಷನೂ ಆಗೋದಿಲ್ಲ, ಮಾತಾಡೋದ್ರಿಂದ ನೀನು ದೊಡ್ಡ ಮನುಷ್ಯನೂ ಆಗೋದಿಲ್ಲ. ಶಕ್ತಿ ಇದ್ದರೆ ನಯಸ್ಥಿತೆ ಧನ್ವನಿ ಬಾಣಪಾಣೌ ನಿದರ್ಶಯಸ್ತ್ವಾಂ ಬಲಂ ದುರಾತ್ಮ. ಎಲೆ ಈ ದುರಾತ್ಮನೇ, ಕೈಯಿನಲ್ಲಿ ಬಾಣ ಬಿಲ್ಲನ್ನು ಇಟ್ಟುಕೊಂಡು ಕೂತ್ಕೊಂಡಿದ್ದೇನೆ, ನಿನ್ನ ಶಕ್ತಿಯನ್ನು ನೀನು ಇವಾಗ ತೋರಿಸು ಅಂತ ಹೇಳಿ ಲಕ್ಷ್ಮಣ ಕೆಣಕುತ್ತಾನಂತೆ. ಬೇರೆ ಬೇರೆ ಅಸ್ತ್ರಗಳನ್ನು ಬಿಟ್ಟು ಪ್ರಯೋಜನವಾಗದೇ ಇದ್ದಾಗ ಅವನಿಗೆ ಬ್ರಹ್ಮ ಕವಚ ಇದೆ. ಅವನಿಗೆ ಬ್ರಹ್ಮ ಕವಚ ಇರೋದರಿಂದ ಅವನಿಗೆ ಬ್ರಹ್ಮಾಸ್ತ್ರವನ್ನೇ ಬಿಡಬೇಕು ಅಂತ ಹೇಳಿ ಲಕ್ಷ್ಮಣನಿಗೆ ವಿಭೀಷಣ ಹೇಳಿಕೊಡ್ತಾನೆ. ಬ್ರಹ್ಮಾಸ್ತ್ರವನ್ನು ಬಿಟ್ಟು ಅತಿಕಾಯ ಅವನ ಕತ್ತು ಕತ್ತರಿಸಿ ಹೋಗ್ತದೆ. ಅತಿಕಾಯ ಕೂಡ ಪ್ರಾಣವನ್ನು ಬಿಡ್ತಾನೆ. ಮತ್ತು ವಿಚಾರ ಬಂದು ಲಂಕೆಗೆ ತಲುಪ್ತದೆ. ಲಂಕೆಯಲ್ಲಿ ರಾವಣ ಬಹಳ ಮನಸ್ಸಿನಲ್ಲಿ ಬಹಳ ಕಷ್ಟವಾಗ್ತದೆ ಅವನಿಗೆ. ಅತಿಕಾಯನನ್ನು ಸಾಯಿಸಿಬಿಟ್ನ. ಅಷ್ಟು ದೊಡ್ಡ ಬಲವಂತನೇ, ಶಕ್ತಿವಂತನೇ ಅವನು, ಪರಮಾತ್ಮ ಅಂತ ಭಗವಂತನೇ ಅವನು, ಶ್ರೀಮನ್ನಾರಾಯಣನೇ ಇರಬಹುದು ಅನ್ನುವಂತಹ ಅನುಮಾನ ಅವನಲ್ಲಿ ಬರ್ತದಂತೆ. ಅಹೋ ಸ ಬಲವಾನ್ ರಾಮೋ ಮಹೇಂದ್ರಸ್ತ್ರ ಬಲಂಚ ವೈ ಯಸ್ಯ ವಿಕ್ರಮಮಾಸಾದ್ಯ ರಾಕ್ಷಸಂ ನಿಧನಂಗತಃ. ಅವನ ಬಲಪರಾಕ್ರಮಕ್ಕೆ, ಆ ಅಸ್ತ್ರಗಳಿಗೆ ಎಲ್ಲ ರಾಕ್ಷಸರು ಕೂಡ ಹತವಾಗ್ತಾ ಇದ್ದಾರೆ. ತಮ್ಮನ್ಯೇ ರಾಘವಂ ವೀರಂ ನಾರಾಯಣ ಮನಾಮಯಂ ಯದ್ಭಯಾದ್ದಿ ಪುರೀಂ ಲಂಕಾಪಿಹಿತ ದ್ವಾರತೋರಣ. ಎಲ್ಲ ಬಾಗಿಲುಗಳು ಮುಚ್ಚಲ್ಪಟ್ಟಿದೆ. ಯಾವುದ್ರದ್ದು? ಲಂಕೆದು. ಯಾಕೆ? ರಾಮನ ಭಯದಿಂದ. ಇವನು ಏನು ರಾಮ ನಾರಾಯಣನೋ ಏನಾದರೂ ಅಂತ ಹೇಳಿ ಅನುಮಾನಿಸುತ್ತೇನೆ ಅಂತ ಹೇಳಿ ರಾವಣ ಹೇಳ್ತಾನಂತೆ. ಆಮೇಲೆ ಮಹದಶ್ಚವೈ, ಅವನ ಅಸ್ತ್ರಗಳು ಬಹಳ ಮಹತ್ತಾಗಿದ್ದಾವೆ. ಎಲ್ಲ ಅಸ್ತ್ರಗಳ ಬಲವಿದ್ದರೂ ಕೂಡ ಯಾರ ಬಲಕ್ಕೆ ರಾಕ್ಷಸರೆಲ್ಲರೂ ಸತ್ತರೋ ಅವನು ನಾರಾಯಣನೇ ಇರಬೇಕು ಅಂತ ನಾನು ಅನುಮಾನಿಸುತ್ತೇನೆ, ಭಾವಿಸುತ್ತೇನೆ ಅಂತ ಹೇಳಿ ಅವನು ಅನುಮಾನ ಪಡ್ತಾನಂತೆ. ನಾವು ನೋಡಿ, ಅವನು ಅನುಮಾನಿಸಿದ ರಾವಣನಲ್ಲಿ ಮತ್ತು ಬೇರೆ ಭಕ್ತರಲ್ಲಿ ಇರುವ ವ್ಯತ್ಯಾಸ. ರಾವಣ ಅನುಮಾನಿಸ್ತಾನಂತೆ, ಆದರೆ ಒಪ್ಕೊಳ್ಳೋದಿಲ್ವಂತೆ.
ತುಂಬ ಜನ ನಮ್ಮಲ್ಲಿ ದೇವರಿದ್ದಾರೇನ್ರಿ ಅಂತ ಕೇಳಿದ್ರೆ ನಾವೇನು ಹೇಳ್ತೀವಿ? ಓ ಇದ್ದಾರೆ ಸರ್ ಅಂತ ಹೇಳ್ತೀವಿ ಹೊರತು ಆ ದೇವರು ಅನ್ನುವ ಪದಕ್ಕೆ ಇಮೋಷನಲ್ ಅಟ್ಯಾಚ್ಮೆಂಟು ನಮ್ಮಲ್ಲಿಲ್ಲ. ಬೇಕಾದ್ರೆ ಆಲೋಚನೆ ಮಾಡಿ ನೋಡಿ, ಯಾರಾದರೂ ನಿಮ್ಮನ್ನು ದೇವರಿದ್ದಾರೆಯೇ ಅಂತ ಪ್ರಶ್ನೆ ಕೇಳಿದರೆ ನೀವು ಹೆಂಗೆ ಹೇಳಬೇಕು? ಏನು ಸಾರ್ ಈಗ ಮಾತಾಡ್ತೀರಿ? ನಾವು ಬದುಕಿರೋದೇ ದೇವರ ಕರುಣೆಯಿಂದ ಅಲ್ವೇ? ಆ ಭಗವಂತನ ಕರುಣೆ ಇಲ್ಲದೆ ಇದ್ದರೆ ಇವತ್ತು ನಮ್ಮ ಜೀವನಾಡಿಗಳಲ್ಲಿ ರಕ್ತ ಓಡಾಡ್ತಾ ಇತ್ತೆ, ನಾವು ಈ ರೀತಿ ಇರ್ತಿದ್ವಿ. ಇವತ್ತಿನ ಒಂದು ಪ್ರತಿಯೊಂದು ದಿವಸದಲ್ಲಿ ನಡೆಯತಕ್ಕಂಥ ಪ್ರತಿಯೊಂದು ಕೆಲಸಕ್ಕೂ ಮತ್ತು ಅಣುರೇಣು ಕೃಣಕಾಷ್ಟದಲ್ಲಿಯೂ ಅವನಿದ್ದಾನೆ, ಅವನಿಲ್ಲದೇ ಇರುವ ಪ್ರಶ್ನೆಯೇ ಇಲ್ಲ. ಆ ಪ್ರಶ್ನೆ ಮಾತಾಡೋರು ಮೂರ್ಖರು, ನಿಮ್ಮ ಜೊತೆ ನಾನು ಮಾತಾಡೋದು ಪ್ರಯೋಜನ ಇಲ್ಲ ಅನ್ನತಕ್ಕಂಥ ಭಾವನೆ, ಉದ್ವೇಗ ನಮ್ಮ ಮನಸ್ಸಿನಲ್ಲಿ ಇರಬೇಕು. ಆದರೆ ನಾವೇನು ಮಾಡ್ತೀವಿ? ಪ್ರಶ್ನೆ ಬರುತ್ತೆ, ಯಾರಾದರೂ ದೇವರಿದ್ದಾರೆ ಅಂತ ವಾದ ಮಾಡಿದರೆ ಅವ್ರ ಜೊತೆಯಲ್ಲಿ ಹೌದು ದೇವರಿದ್ದಾರೆ ಅಂತೀವಿ. ಯಾರಾದರೂ ದೇವರು ಇಲ್ಲ ಅನ್ನೋ ಥರದಲ್ಲಿ ಮಾತಾಡಿದ್ರೆ ಇರಬಹುದು, ಅದು ಇರಬಹುದು ಅನ್ನೋ ಥರದಲ್ಲಿ ಇರ್ತೀವಿ. ನಮಗೆ ಸಂಕಟ ಬಂದಾಗ ವೆಂಕಟರಮಣ ಒಂದೇ ಗೊತ್ತೇ ಹೊರತು ಸದಾಕಾಲ ವೆಂಕಟರಮಣನನ್ನು ನೆನೆಸ್ಕೊಳ್ಳೋ ಅಂಥ ಭಾವನೆ ಇಲ್ಲ. ನಾವು ಯಾವ ಕಾಲಕ್ಕೂ ಮರೆಯಬಾರದು ನಮ್ಮ ಗುಂಡಪ್ಪನವರ ಮಾತು. ಹಿರಣ್ಯಕಶಿಪಿಗೂ ಪ್ರಹ್ಲಾದನಿಗೂ ನಡೆದ ಸಂವಾದದಲ್ಲಿ ಅವನು ನಂಬೋದಿಲ್ಲ, ಇವನು ನಂಬುತ್ತಾನೆ. ಅವನು ನಂಬುವವನ ವತಿಯಿಂದ ನಂಬದೇ ಇದ್ದವನಿಗೂ ಕೂಡ ಸ್ವರ್ಗ ಸಿಗ್ತದೆ. ನಂಬದಿರ್ದನು ತಂದೆ ನಂಬಿದನು ಪ್ರಹ್ಲಾದ, ನಂಬಿಯೂ ನಂಬದಿಹ ಇಬ್ಬಂದಿ ನೀನು, ಕಂಬದಿನೋ ಬಿಂಬದಿನೋ ಮೋಕ್ಷವರಿಗಾಯಿತು, ಸಿಂಬಳದ ನೊಣ ನೀನು ಮಂಕುತಿಮ್ಮ. ಅವನು ಸದಾ ನಂಬುತ್ತಾ ಇದ್ದಂತಹ ಪ್ರಹ್ಲಾದನಿಗೆ ಮೋಕ್ಷವಾಯಿತು. ಅವನನ್ನು ಕೇಳ್ತಾನಂತೆ ಭಗವಂತ, ಅಪ್ಪ ಏನಪ್ಪ ಬೇಕು ನಿನಗೆ ವರ ಅಂತ ಕೇಳಿದರೆ, ಯಾ ಭಗವಂತ, ನಿನ್ನ ಪಾದಾರವಿಂದಗಳನ್ನೇ ಬೇಡ್ತಾ ಇರೋವನಿಗೆ ವರವನ್ನು ಕೊಟ್ಟು ನನ್ನನ್ನು ಬೇರೆ ಕಡೆ ತಳ್ಳುವ ಯೋಚನೆ ಮಾಡಬೇಡ. ಆದರೆ ಒಂದು ವರವನ್ನು ಕೇಳ್ತೇನೆ. ನಮ್ಮಪ್ಪ ಮೂರ್ಖ ಗಾರ್ಧಬ, ಅವನಿಗೆ ಏನೂ ಗೊತ್ತಿಲ್ಲ, ನಿನ್ನನ್ನು ವಿರೋಧ ಮಾಡಿದ, ಆದರೆ ಅವನಿಗೆ ಮಾತ್ರ ನೀನು ಮೋಕ್ಷವನ್ನು ಕೊಟ್ಟುಬಿಡು ಅಂತ ಹೇಳಿ ಮಗ ಹೋಗಿ ಅಪ್ಪನಿಗೆ ಮೋಕ್ಷವನ್ನು ಪ್ರಾರ್ಥನೆ ಮಾಡಿ ನಂಬದೇ ಇರತಕ್ಕಂತಹ ಅವನಿಗೂ ಕೂಡ ಮೋಕ್ಷವನ್ನು ಕೊಡಿಸ್ತಾನಂತೆ. ನಾವು ಈ ನಂಬದೇ ನಾರಾಯಣ ಅಂದು ಅನುಮಾನಿಸ್ತಾನಂತೆ ಅವನು. ಆಮೇಲೆ ಏನು ಮಾಡ್ತಾನೆ, ಅವನು ಇಂದ್ರಜಿತುವನ್ನು ಕರೆಸ್ತಾರೆ. ಇಂದ್ರಜಿತುವಿಗೆ ಇನ್ನೇನು ಸಾಯಂಕಾಲವಾಯಿತು. ಅವನು ಯೋಚನೆ ಮಾಡ್ತಾನೆ, ದೃಷ್ಟ ಅವನು ಇಂದ್ರಜಿತು, ರಾಮಲಕ್ಷ್ಮಣರನ್ನು ಸಮೇತ ನಾನು ರಾಮಲಕ್ಷ್ಮಣರನ್ನು ಸೋಲಿಸಿಬಿಟ್ರೆ ವಾನರರೆಲ್ಲ ಅವರು ಸತ್ತೋದ್ರು ಅಂತ ಹೇಳಿ ಹೊರಟು ಹೋಗಿಬಿಡ್ತಾರೆ, ಯುದ್ಧ ನಿಂತು ಹೋಗ್ಬಿಡುತ್ತೆ, ಒಂದೇ ಸತಿ ಯುದ್ಧ ನಿಲ್ಲಿಸಬಹುದು ಅಂತ ಹೇಳಿ ಏನು ಮಾಡ್ತಾನೆ, ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿಬಿಡ್ತಾನೆ. ಈ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದಾಗ ಎಲ್ಲ ವಾನರ ಸೇನೆಯೂ ಕೂಡ ಅಲ್ಲೇ ಮಲಗಿಬಿಡುತ್ತಂತೆ. ಅದರಲ್ಲಿ ಕೇವಲ ಒಂದು 4 ಜನಗಳಿಗೆ ಮಾತ್ರ ಎಕ್ಸಮಿಷನ್ ಇತ್ತಂತೆ. ಯಾರು ಅಂದರೆ ಬ್ರಹ್ಮನ ಅಂಶವಾದಂತಹ ಜಾಂಬುವಂತ, ಹನುಮಂತನಿಗೆ ಮೊದಲೇ ಬ್ರಹ್ಮನಿಂದ ವರ ಇತ್ತು, ಹಾಗಾಗಿ ಅವನಿಗೆ. ಸುಷೇಣ ಅವನು ಮಿಲಿಟರಿ ಡಾಕ್ಟರ್, ಅವನಿಗಿರಲಿಲ್ಲ. ಮತ್ತು ಇನ್ನು ಕೆಲವರಿಗೆ ಅಂದರೆ ರಾಮನಿಗೆ ಬ್ರಹ್ಮಾಸ್ತ್ರ ಏನೂ ಮಾಡ್ತಾ ಇರಲಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಈ ಎಲ್ಲರೂ ಮಲಗಿಬಿಟ್ಟಿದ್ದಾರೆ, ವಾನರೆಲ್ಲ ಮಲಗಿದ್ದಾರೆ, ಲಕ್ಷ್ಮಣನೂ ಕೂಡ ಮೂರ್ಛಿತನಾಗಿದ್ದಾನೆ. ಬ್ರಹ್ಮನಿಂದ ವರ ಇತ್ತು. ವಿಭೀಷಣ ಬರ್ತಾನೆ, ಜಾಂಬುವಂತ ಎಲ್ಲಿದೆಯಪ್ಪ, ಎದ್ದಿದೆಯೇನೋ ಅಂತ ಕೇಳಿದರೆ, ಜಾಂಬುವಂತ ಅಗೋ ಇಲ್ಲಿದ್ದೇನೆ, ಬದುಕಿದ್ದೇನೆ ಕಣಪ್ಪ, ನಾನು ಬದುಕಿ ಏನು ಪ್ರಯೋಜನ, ಹನುಮಂತ ಬದುಕಿದ್ದಾನ ನೋಡು ಫಸ್ಟು ಅಂತಾನಂತೆ. ಹನುಮಂತ ಬದುಕಿದ್ದಾನೆ ನೋಡು ಫಸ್ಟು ಅಂತ ಹೇಳಿದಾಗ ಅಲ್ಲಿ ಹೋಗ್ತಾನೆ ಹನುಮಂತ ನಾನು ಅಲ್ಲೇ ಇದ್ದೇನೆ, ಬದುಕಿದ್ದೀನಿ ಅಂತ ಹೇಳ್ತಾನೆ. ಆವಾಗ ಹನುಮಂತನನ್ನು ಕರೆಸಿ, ಅಪ್ಪ ನೀನು ಆ ಸುಷೇಣ ಎಲ್ಲಿದ್ದಾನೆ ಡಾಕ್ಟ್ರು, ಅವನನ್ನು ಕರಿ ಅಂತ ಹೇಳಿ ಸುಷೇಣನ್ನು ಕರೆದಾಗ ಸುಷೇಣ ಹನುಮಂತನಿಗೆ ಹೇಳ್ತಾನೆ, ನೋಡಪ್ಪ ಹನುಮಂತ, ಈಗಲೇ ಹಿಮಾಲಯ ಪರ್ವತಕ್ಕೆ ಹೋಗಬೇಕು, ಅಲ್ಲಿ ಮೃತ ಸಂಜೀವಿನಿ ಅನ್ನತಕ್ಕಂಥ ಸಂಜೀವಿನಿ ಗಿಡಗಳು ದೊರಕುತ್ತೆ, ಅದು ಫಳಫಳ ಹೊಳಿತಾ ಇರುತ್ತೆ, ಅದನ್ನು ನೀನು ಅಲ್ಲಿಂದ ತೆಗೆದುಕೊಂಡು ಬರಬೇಕು ಅಂತ ಹೇಳಿ ತಕ್ಷಣ ತಗೊಂಡು ಬರಬೇಕು, ಹೆಚ್ಚು ಸಮಯವಿಲ್ಲ. ಇಂದ್ರಜಿತು ಬ್ರಹ್ಮಾಸ್ತ್ರವನ್ನು ಬಿಟ್ಟು ಮನೆಗೆ ವಾಪಸ್ ಹೋಗಿದ್ದಾನೆ. ಎಲ್ಲ ವಾನರ ಸೈನ್ಯವು ಬಿದ್ದಿದೆ, ಬದುಕಿರೋರು 3-4-5 ಜನ ಅಷ್ಟೇ. ನೀನು ಒಂದು ಕೆಲಸ ಮಾಡು, ತಕ್ಷಣ ಹೋಗಿ ಸಂಜೀವಿನಿಯನ್ನು ತಗೊಂಡು ಬರಬೇಕು, ಮೃತ ಸಂಜೀವಿನಿ ಅಂತ ಹೇಳಿ ಒಂದು ಔಷಧಿ ಇದೆ, ಆ ಔಷಧಿಯನ್ನು ತೆಗೆದುಕೊಂಡು ಬರಬೇಕು ಅಂತ ಹೇಳ್ತಾನೆ. ಅವನು ಹೇಗಿರುತ್ತೆ ಅಂತ ಪರಿಚಯ ಮಾಡಿಕೊಳ್ತಾನೆ, ಆದರೆ ಅವನಿಗೆ ತಲೆ ಕೆಟ್ಟೋಗುತ್ತೆ. ಹೇಗೋ ಬಿಡಿ ತೊಗೊಂಡು ಬರ್ತೀನಿ, ಸಂಜೀವಿನಿ ತೊಗೊಂಡು ಬರೋಕ್ಕಾಗದೆ ಹೋದರೆ ಬೆಟ್ಟನೇ ತೊಗೊಂಡು ಬರ್ತೀನಿ ಅನ್ನೋ ಅರ್ಥದಲ್ಲಿ ತಾನು ತೊಗೊಂಡು ಬರ್ತೀನಿ ಅಂತ ಸಿದ್ಧನಾಗ್ತಾನೆ. ಸಂಜೀವಿನಿಯನ್ನು ತರೋದಕ್ಕೆ ಅವನು ಅಲ್ಲಿಂದ ಒಂದೇ ಸತಿ ಹಿಮಾಲಯ ಪರ್ವತದ ಕಡೆಗೆ
ಹಾರ್ತಾನೆ. ಉಳಿದ ಭಾಗವನ್ನು ಸಂಜೀವಿನಿಯನ್ನು ತಂದು ಲಕ್ಷ್ಮಣನನ್ನು ಉಳಿಸೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಜೈ ಶ್ರೀರಾಮ್.